ಇಂಜುರೀಸ್ ಎಲ್ಲ ಇರ್ತದೆ. ಸೊ ಆ ಇಂಜುರೀಸ್ನೆಲ್ಲ ಆಲ್ಮೋಸ್ಟ್ ಸ್ಮಾಲ್ ಕ್ವಾಂಟಿಟಿ ಇದ್ರೆ ನಾವು ಮಾವತಕ ಔಷಧಿನ ಮಾಡ್ಕೊತಾರೆ. ಇಫ್ ಇಟ್ ಇಸ್ ಬಿಗ್ ಕ್ವಾಂಟಿಟಿ ಅಂದರೆ ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅಪಾಯಿಂಟೆಡ್ ಸಕ್ಕರೆ ಬೆಲೆ ಎಲಿಫೆಂಟ್ ಅವ್ರನ್ನ ಕರೆಸ್ಬಿಟ್ಟು ಅದು ಏನಾಗಿದೆ ನೋಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಇವಾಗ ಇಲ್ಲಿ ಬಂದಾಗ ಎಜುಕೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಜುಕೇಟ್ ಅಂದರೆ ಆನೆ ಬಗ್ಗೆ ಯಾವ ರೀತಿ ಸರ್? ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಮಗೆ ಇವತ್ತು ಮಳೆ ಕಡಿಮೆ ಆಗೋದಕ್ಕೆ ಇರ್ಬೋದು, ಅರಣ್ಯ ನಾಶ ಆಗೋದಕ್ಕೆ ಇರ್ಬೋದು, ಬಟ್ ಆನೆಗಳು ಕೂಡ ಅದು ನಮಗೆ ಡೈರೆಕ್ಟ್ ಇನ್ಫ್ಲುಯೆನ್ಸ್ ಇರುತ್ತೆ. ಈಗ ನಾವು ಒಂದು ಆನೆ ಇತ್ತು ಒಂದು ಕಾಡಲ್ಲಿ ಅಂದರೆ ಆ ಕಾಡು ಸಮೃದ್ಧವಾಗಿರುತ್ತೆ. ಏನಕ್ಕೆ ಅಂದರೆ ಇದು ನಾವು ಸೊಪ್ಪನ್ನು ಮತ್ತು ಬೀಜನ ತಿಂದಾದ್ಮೇಲೆ ಇದು ಸುಮಾರು ದೂರ ನಡ್ಕೊಂಡು ಹೋಗ್ತದೆ. ನಡ್ಕೊಂಡು ಹೋಗಿ ಅದು ಲದ್ದಿಯಲ್ಲಿ ಆಗಿ ಇನ್ನೆಲ್ಲೆಲ್ಲೋ ಡಿಸ್ಪೋಸ್ ಆಗ್ತದೆ. ಆ ಲದ್ದಿಯಿಂದ ಅದು ಸೀಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅದು ಸೀಡ್ ಟ್ರೀಟ್ಮೆಂಟ್ ಆಗಿಬಿಟ್ಟು ನೆಕ್ಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಗ್ತದೆ. ಈಗ ಒಂದೇ ಸ್ಪೀಸೀಸ್ ಮರದ ಬೀಜ ಇಲ್ಲೇ ಬಿಟ್ಟರೆ ಅದು ನೆರಳಲ್ಲಿ ಮತ್ತೆ ಹುಟ್ಟೋದಿಲ್ಲ. ಅದು ಬೇರೆ ಕಡೆ ಹಾಕಬೇಕು, ಅಲ್ಲಿ ಓಪನ್ ಏರಿಯಾದಲ್ಲಿ ಹಾಕಿ ಅವಾಗ ಮಾತ್ರ ಬೆಳೆಸ್ತದೆ. ಈ ಆನೆಗಳು ಅದೇ ಕೆಲಸ ಮಾಡ್ತವೆ, ಸೀಡ್ ಡಿಸ್ಪರ್ಸಲು. ಮತ್ತು ಅದು ತಿನ್ನೋದ್ರಿಂದ ಅದು ಮತ್ತೆ ಎಕ್ಸ್ಟ್ರೇಷನಿಂದ ಲದ್ದಿಯಿಂದ ಹೊರಗಡೆ ಬರೋದ್ರಿಂದ ಫುಲ್ ಸ್ಟ್ರೀಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ಆಸಿಡು ಅದು ಇದೆಲ್ಲ ನೆಕ್ಸ್ಟ್ ಅಲ್ಲಿ ರೀಜನರೇಷನ್ ಚೆನ್ನಾಗಾಗ್ತದೆ. ಒಂದ್ಸಲಿ ರೀಜನರೇಷನ್ ಚೆನ್ನಾಗಾಯಿತು ಅಂದರೆ ಗ್ರೋತ್ ಚೆನ್ನಾಗಿರುತ್ತೆ, ಥಿಕ್ ಫಾರೆಸ್ಟ್ ಆಗ್ತದೆ. ಒಂದ್ಸಲಿ ಮರಗಳು ಜಾಸ್ತಿ ಆಯಿತು ಅಂದರೆ ನಮ್ಮದಲ್ಲಿ ಎಷ್ಟೇ ಮಳೆ ಬಂದರೂ ಅದು ವಾಟರ್ ಕನ್ಸರ್ವೇಷನ್ನು ಸುಮ್ಮನೆ ಅರ್ಧೋಗೋದಿಲ್ಲ. ಅದು ವಾಟರ್ ಭೂಮಿಯಲ್ಲಿ ಸೇರುತ್ತೆ, ಮಳೆ ಚೆನ್ನಾಗಾಗ್ತದೆ. ಯಾಕಂದರೆ ಎವಾಪರೇಷನ್ ಜಾಸ್ತಿ ಆಗ್ತದೆ, ಮಳೆ ಜಾಸ್ತಿ ಆಗ್ತದೆ. ಆಮೇಲೆ ಮಳೆಯಿಂದ ಬಿದ್ದಿರೋ ನೀರು ಕೂಡ ಜಾಸ್ತಿ ಹೋಗಲ್ಲ, ಫಸ್ಟ್ ಹಿಂಕೊಂಡು ನಿಧಾನಕ್ಕೆ ಹೋಗ್ತದೆ. ದಿಸ್ ಇಸ್ ಆಲ್ ಪ್ರೊಸೀಜರ್. ಈ ಆನೆ ಇಲ್ಲ ಅಂದರೆ ಅದು ಡಿಸ್ಪರ್ಸಲ್ ತುಂಬಾ ಕಡಿಮೆ ಆಗ್ತದೆ. ತುಂಬಾ ಕಡಿಮೆ ಆದಾಗ ಸೊ ಮರಗಳು ಜಾಸ್ತಿ ಬೆಳೆಯೋದಿಲ್ಲ. ಮರಗಳು ಜಾಸ್ತಿ ಬೆಳೀಲಿಲ್ಲ ಅಂದ್ರೆ ಮತ್ತೆ ಕಾಡು ಡಿಗ್ರೇಡೇಷನ್ ಅಂದರೆ ಫಾರೆಸ್ಟೇ ಡಿಗ್ರೇಡ್ ಆಗ್ತಾ ಹೋಗ್ತದೆ. ಸೊ ಈ ಥರ ಆಗೋದ್ರಿಂದ ಮತ್ತೆ ಮಳೆದು ನೀರಿದ್ದೆಲ್ಲ ಹೋಗ್ತದೆ. ನಮ್ದು ಹಳೆ ಮರಗಳೆಲ್ಲ ಸುಟ್ಟಿರೋದು ಅಥವಾ ಒಣಗಿರೋದೆಲ್ಲ ಬಿದ್ದೋದಾಗ ಅಲ್ಲಿ ರೀಪ್ಲೇಸ್ಮೆಂಟ್ ಆಗೋದಿಲ್ಲ. ಸೊ ಮತ್ತೆ ಸಾಯಿಲ್ ಲೂಸ್ ಆದಾಗ ಸಾಯಿಲ್ ಕೂಡ ಎರೋಜನ್ ಆಗ್ತದೆ. ಈವನ್ ಕಾಡಿಗೆ ಹೋಗಿ ಯಾರು ಗಿಡ ನೆಡೋದಕ್ಕಾಗಲ್ಲ. ಗಿಡ ನೆಟ್ಟರು ಕೂಡ ಬಟ್ ಅಷ್ಟು ಪ್ರಮಾಣದಲ್ಲಿ ಆಗೋದಿಲ್ಲ. ಅಂದ್ರೆ ನ್ಯಾಚುರಲ್ ಎಷ್ಟು ಆಗ್ತೀವೋ ಅದು ಮಾತ್ರ ನಮ್ಮಲ್ಲಿ ಉಳ್ಕೊಳ್ಳೋದು ಬೇಗ. ಹಾಗಾಗ್ಬಿಟ್ಟು ಅದೊಂದು ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇವರಿಗೂ ಕೂಡ ಆನೆಗಳು ಈ ಥರ ಇಂಪಾರ್ಟೆಂಟ್. ಆನೆಗಳು ಮಾತಾಡೋಕ್ಕಾಗದೇ ಇರ್ಬೋದು, ಮತ್ತೊಂದಿರ್ಬೋದು, ಅದು ಕೂಡ ನಮ್ಮ ಒಂದು ನೇಚರ್ ಕನ್ಸರ್ವೇಷನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತದೆ. ಸೊ ಆ್ಯಸ್ ಎ ಮ್ಯಾನ್ ನೀವು ಮಾಡ್ಬೋದು ಅದ್ರ ಜೊತೆಗೆ ಇವಾಗ ಮಕ್ಕಳು ನೋಡಿದ್ರೆ, ಆನೆ ನೋಡಿದ್ರೆ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಯಾವ ರೀತಿ ಅವರಲ್ಲಿ ಅವೇರ್ನೆಸ್ ಮೂಡಿಸ್ತೀರಾ ಸರ್? ಒಂದು ಆನೆ ನೋಡ್ತಾರೆ ಮಕ್ಕಳು, ಇದನ್ನೆಲ್ಲ ಮಾಡಬಾರ್ದು ಅಂದರೆ ಏನೆಲ್ಲ ಮಾಡಬಾರ್ದು? ಆನೆ ಅದಕ್ಕೆ ನಾವೆಲ್ಲ ಡಿಸ್ಪ್ಲೇ ಎಲ್ಲ ಬೋರ್ಡೆಲ್ಲ ಹಾಕಿದ್ದೀವಿ. ಮೇಯ್ನಾಗಿ ಏನು ಹೇಳೋದು ನಾವು ಆನೆಗಳು ಆದ ತಕ್ಷಣ ಫಸ್ಟು ಆನೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ನಾವು ಸಾಕನೆ ಇರ್ಬೋದು ಅಥವಾ ಕಾಡನೆ ಇರ್ಬೋದು, ಒಂದೇ ಥರ ಇರೋದಿಲ್ಲ. ಆಲ್ಮೋಸ್ಟು ಆನೆ ಬಂದ ತಕ್ಷಣ ನಾವು ಫಾರ್ ಅವೇ ಎಷ್ಟು ನಮ್ಮ ಸೇಫಲ್ಲಿ ನಾವು ಇರೋಕ್ಕಾಗ್ತದೆ ಅಷ್ಟು ದೂರ ಇರಬೇಕಾಗ್ತದೆ. ಆನೆ ಸಿಕ್ಕ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಆನೆ ಹತ್ರಕ್ಕೆ ಹೋಗದೆ ಇರೋದಕ್ಕೆ ನಾವು ಟ್ರೈ ಮಾಡಬೇಕು, ಕಾಯ್ಕೊಂಡು. ಆಮೇಲೆ ಸುಮ್ಮನೆ ಶೌಟ್ ಮಾಡೋದಾಗಿರ್ಬೋದು ಅಥವಾ ಕಲ್ಲು ಎಸೆಯೋದಾಗಲಿ, ಬೆಂಕಿ ಎಸೆಯೋದಾಗಲಿ, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ದೂರದಿಂದ ಇರೋದು ಕಾಣಿಸ್ತಾ ಆಲ್ಮೋಸ್ಟ್ ವೆಯ್ಟ್ ಮಾಡಬೇಕು ಆನೆ ಹೋಗೋವರೆಗೂ. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಆನೆ ಸೇಫರ್ ಸೈಡ್ ಹೋದ ನಂತರ ನಾವು ರೋಡ್ ಕ್ರಾಸ್ ಮಾಡಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ ಅಂದರೆ ಫಾರ್ ಬ್ಯಾಕ್ ಬರೋದು ಒಳ್ಳೆಯದು.